ಏನ್ ವಿಷಯ ಮೂರ್ತಿ ಅಂಕಲ್? ಏನೋ ಮಾತಾಡ್ಬೇಕು ಅಂತ ಹೇಳಿ ಕಳ್ಸಿದ್ರಿ? ಅದು ಅಮ್ಲ ನಾವು ಸುಶಾಂತ್ನ ರಿಲೊಕೇಟ್ ಮಾಡಬೇಕು ಅಂತ ಮಾತಾಡ್ಕೊಂಡ್ವಿ. ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿನಗೆ ಹೇಳೋಣ ಅಂತ ನೀನು ಬರಕ್ಕೆ ಹೇಳಿದ್ದು. ನನಗೆ ಯಾಕೆ ಹೇಳ್ತಿದ್ದೀರಾ ಇದನ್ನೆಲ್ಲ? ಮೊದಲೇ ನನಗೆ ಟೆನ್ಷನಲ್ಲಿ ಬಾಯಲ್ಲಿ ಏನೇನೋ ಆಚೆ ಬಂದ್ಬಿಡುತ್ತೆ. ರಾಜ್ ಎಲ್ಲೇ ಇದ್ರು ಅವನ್ ಸೇಫ್ ಆಗಿರ್ಲಿ ಅಷ್ಟೇ ಸಾಕು. ಅವನ್ ಎಲ್ಲಿದ್ದಾನೆ ಅನ್ನೋದು ನಮಗ್ ಬೇಡ. ಎಲ್ಲಿದ್ದಾನೆ ಅಂತ ನಾ ಹೇಳೋದು ಇಲ್ಲ. ಆದರೆ ಅವನ್ನ ರಿಲೊಕೇಟ್ ಮಾಡ್ತಾ ಇದ್ದೀವಿ. ನಮ್ಮ ಪ್ಲಾನ್ ಪ್ರಕಾರ ಸುಶಾಂತ್ ಇಷ್ಟು ದಿನ ಇದ್ದ ಜಾಗದಿಂದ ಹೊರಟಿದ್ದಾನೆ. ಇವತ್ತು ರಾತ್ರಿ ಅವನು ಬೇರೆ ಲೊಕೇಶನ್ ತಲುಪ್ಕೋತಾನೆ. ಅಯ್ಯೋ ಹೌದಾ? ನನ್ನ ತಮ್ಮ ನಮ್ಮ ಹತ್ರದಲ್ಲೇ ಇದ್ದಾನೆ ತಾನೆ? ನೀವು ಅವನ್ನ ಬೇರೆ ಸ್ಟೇಟಿಗೆ ಕಳಿಸ್ಬಿಟ್ಟಿದ್ದೀರಾ ಅಂತ ಟೆನ್ಷನ್ ಆಗ್ತಿತ್ತು. ಟೆನ್ಷನ್ ಆಗುವಂಥದ್ದು ಏನೂ ಇಲ್ಲ ಅಮಲ. ಹೇಳೋದಲ್ಲ ಸೇಫ್ ಆಗಿದ್ದಾನೆ ಅಂತ. ಯಾವುದಕ್ಕೂ ಇರಲಿ ಅಂತ ಪ್ರಿಕಾಷನರಿ ಮೆಷರ್ಸ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಸ್ಟೇಟ್ ಬಾರ್ಡರ್ ಕ್ರಾಸ್ ಮಾಡ್ಬೇಕಾಗತ್ತಾ? ಅದೇ ಕೇಳ್ತಾ ಇದ್ದೀನಿ. ಟೆನ್ಷನ್ ಆಗ್ತಿದೆ. ಹೌದು, ಇಂಟರ್ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನ ದಾಟಬೇಕಾಗತ್ತೆ. ಆದರೆ ಯಾವ ಸ್ಟೇಟಿಂದ ಯಾವ ಸ್ಟೇಟು ಅಂತ ಕೇಳಬೇಡ. ಯಾವ ಸ್ಟೇಟ್ನಿಂದ ಅನ್ನೋದು ಗೊತ್ತು ಮೂರ್ತಿ. ಯಾವ ಸ್ಟೇಟ್ಗೆ ಅನ್ನೋದು ನಾನು ಕಂಡುಹಿಡಿತೀನಿ. ಗೋವಾದಿಂದ ಬೇರೆ ಸ್ಟೇಟ್ಗೆ ಹೋಗೋದಕ್ಕೆ ಇರೋದೇ ಮ್ಯಾಕ್ಸಿಮಮ್ 10-12 ಚೆಕ್ ಪೋಸ್ಟ್. ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಮೂರ್ತಿ, ನಾವು ರೀಲೊಕೇಟ್ ಮಾಡ್ಲಿಕ್ಕೆ ಹೋಗಿ ಮತ್ಯಾವುದೋ ರಿಸ್ಕ್ನ ಮೈ ಮೇಲೆ ಹೇಳ್ಕೊಳ್ತಿಲ್ಲ ತಾನೆ? ಖಂಡಿತ ಇಲ್ಲ ಧರ್ಮ. ಚೆಕ್ ಪೋಸ್ಟ್ಗಳನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ನಮ್ಮ ಸುಶಾಂತ ಒಂದು ಸರ್ತಿ ಸೇಫ್ ಆಗಿರೋ ಜಾಗ ತಲುಪಿಟ್ರೆ ಸಾಕು. ಆದರೆ ಈ ವಿಷಯ ಸೀಕ್ರೆಟ್ ಆಗಿರ್ಬೇಕು. ಇನ್ಯಾರಿಗೂ ಹೇಳಬಾರ್ದಷ್ಟೇ. ಯಾರಿಗೂ ಹೇಳೋದಿಲ್ಲ. ಸೀಕ್ರೆಟ್, ಟಾಪ್ ಸೀಕ್ರೆಟ್. ಹಾ ಈಗ ಸೀರಿಯಸ್ ಹಾಕೋದಾಗಿದೆ. ಈಗ ಚೆನ್ನಾಗಿ ಕಾಣ್ತಾ ಇದೆಯಾ? ಬಾ ಕೂತ್ಕೋ. ಬಾ 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 ಬಾ. ಜೋಡಿ ಅಂದರೆ ಜೋಡಿ. ನನ್ನ ಹೇರ್ಸ್ಟೈಲ್ ಹೆಂಗಿದೆ? ನ್ಯಾಚುರಲ್ ಸಖತ್ತಾಗಿರುತ್ತೆ ಬಿಡು. ನೀನೇ ಸ್ವಲ್ಪ ಆವ್ರೇಜು. ಸರಿ ತಗೋ, ಈಗ ಫೋಟೋ ತೆಗಿ. ಸೂಪರಾಗಿ ಕಾಣಬೇಕು. ನಗು. ಆಯ್ತಾ ಸರಿ? ರೀ, ಈಗ್ಲಾದ್ರೂ ಹೇಳಿ ಏನಾಯ್ತು ಅಂತ. ಏನಾಯ್ತು? ಏನೂ ಆಗಿಲ್ಲ ರೇವತಿ. ಮನೇನೊಂದು ಸರಿ ನೋಡು, ಎಷ್ಟೊಂದು ಫೋಟೋಗಳಿದ್ದಾವೆ. ನಮ್ಮಿಬ್ಬರದು ಒಂದು ಫೋಟೋನಾದರೂ ಇದೆಯಾ? ಮನೆ ಯಜಮಾನ ನಾನು, ಮನೆ ಯಜಮಾನ್ತಿ ನೀನು. ನಮ್ಮಿಬ್ಬರದು ಒಂದು ಫೋಟೋ ಇರೋದು ಬೇಡವಾ?
ಅದಕ್ಕೆ ತೆಗಿಸ್ತಾ ಇರೋದು. ನೀನು ಒಳ್ಳೆ ಯಾಕೆ ಅಂತ ಇದೀಯ. ಅದಲ್ಲ, ಈಗ ಯಾಕ್ರಿ ಅಂತ ಕೇಳ್ತಾ ಇದ್ದೀನಿ. ಈಗ ಯಾಕೆ ಅಂದ್ರೆ ಈಗೇನಾಯ್ತು? ಮುಹೂರ್ತ ಸರಿ ಇಲ್ವಾ? ಪಂಚಾಂಗ ಏನಾದ್ರು ನೋಡ್ಬೇಕಾ? ಫೋಟೋ ಇದು ಯಾವುದು ಬೇಡ ಕಣೆ. ನಾವೇನು ಮದುವೆ ಆಗ್ಬೇಕಾ? ಆಲ್ರೆಡಿ ಆಗಿದ್ದೀವಲ್ಲ. ಅದಕ್ಕೆ ಫೋಟೋ ತೆಗಿಸ್ತಾ ಇರೋದು. ಆ ಫೋಟೋನ ಪ್ರಿಂಟ್ ಹಾಕ್ಸಿ ಒಂದೊಳ್ಳೆ ಚಂದ ಫ್ರೇಮ್ ಹಾಕ್ಸಿ ಗೋಡೆಗೆ ಹಾಕ್ಸ್ಬಿಡೋದೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಕಣೆ. ಏನೋ ತುಂಬಾ ದೊಡ್ಡ ಬಿರುಗಾಳಿ ಬರುತ್ತೆ ಅಂತ ಅನ್ನಿಸ್ತಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಈ ಮನುಷ್ಯ ಇಷ್ಟೊಂದು ದೊಡ್ಡ ತಯಾರಿ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಯಾವುದೋ ದೊಡ್ಡ ಅನಾಹುತ ಆಗೋದು ಗ್ಯಾರಂಟಿ. ಏನೆಲ್ಲರೂ ಹಂಗೆ ನೋಡ್ತಾ ಇದ್ದೀರಾ? ಇಲ್ಲಿ ನೋಡ ರೇವತಿ, ಇಲ್ಲಿ ನೋಡು, ಸರಿಯಾಗಿ ನೋಡು. ನಾನು ಕ್ರೂರಿ ಥರ ಕಾಣ್ತಾ ಇದ್ದೀನ? ಈ ವಟಾರದಲ್ಲಿ ನನ್ನಂತ ಒಬ್ಬ ಒಳ್ಳೆ ಜೆಂಟ್ಲ್ಮ್ಯಾನ್ ಇದ್ರೆ ತೋರಿಸ್ಬಿಡು ನೋಡೋಣ. ಏನೋ ಸ್ವಲ್ಪ ತೊಂದರೆ ಆಗಿ ಈ ವಟಾರದಲ್ಲಿ ಬದುಕಿದೀವಿ ಅನ್ನೋದು ಬಿಟ್ರೆ ಆಕ್ಚುಲಿ ನಾವು ಇರ್ಬೇಕಾದ ಜಾಗನೇ ಇದಲ್ಲ. ಆದ್ರೂ ನಿಮಗೋಸ್ಕರ ನನ್ನ ಬದುಕನ್ನ ತ್ಯಾಗ ಮಾಡ್ಕೊಂಡು ಇಲ್ಲಿ ಬದುಕಿದ್ದೀನಿ. ನನ್ನ ಮನೆ, ನನ್ನ ಫ್ಯಾಮಿಲಿ ಅಂತ ಎದ್ರ ಮೇಲೆ ಅಷ್ಟು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಅಂತ ಮಹೇಶನಿಗೆ ಜನ ಕ್ರೂರಿ ಅಂತಾರಲ್ಲೇ. ನನಗೆಷ್ಟು ನೋವಾಗ್ಬೇಡ. ರೀ, ಈಗ ನಿಮ್ಮನ್ನ ಯಾರೇ ಕ್ರೂರಿ ಅಂದಿದ್ದು? ನಾವಂತೂ ಯಾರು ಏನು ಹೇಳಿಲ್ಲ. ಚೇಚೆ, ನೀವು ಆ ರೀತಿ ಹೇಳಲ್ಲ, ಆದ್ರೆ ಹೇಳಿಸ್ತೀರಾ. ಓಟಾರ್ದವ್ರ ಮುಂದೆ ಎಲ್ಲ ನನ್ನ ಆಡ್ಕೋತೀರಾ, ಹಂಗಾಗಿ ಜನ ನಂದೇ ತಪ್ಪು ಅಂತ ಹೇಳ್ತಾರೆ. ಆದ್ರೆ ನಂದೇನೋ ತಪ್ಪೇ ಇರಲ್ಲ ರೇವತಿ. ನಾನು ಮುಗ್ಧ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರ್ದೇ ಇರೋಷ್ಟು ಮುಗ್ಧ. ನನ್ನೆಲ್ಲರೂ ಹೇಗೆ ಬಳಸ್ಕೊತಾರೆ ನೋಡು. ನೋಡು ನೋಡು ನೋಡು, ಮಾತಾಡ್ತಾ ಮಾತಾಡ್ತಾ ಜವಾಬ್ದಾರಿ ಬಗ್ಗೆನೇ ಮರ್ತ್ಬಿಟ್ಟೆ. ಒಂದು ನಿಮಿಷ. ನೋಡಿದ್ಯಾ ರೇವತಿ, ಮನೆ ತುಂಬಾ ಬೇಡದೇ ಇರೋ ಫೋಟೋಗಳೇ. ಮಳೆ ಹೊಡೆಯೋದು ನೇತಾಕೋದು, ಮಳೆ ಹೊಡೆಯೋದು ನೇತಾಕೋದು. ರೇವತಿ, ಈ ಜಾಗದಲ್ಲಿ ನಂದು ನಿಂದು ಫೋಟೋ, ಈ ಜಾಗದಲ್ಲಿ ನನ್ನ ಮುದ್ದಿನ ಮಗಳು ಸಿರಿದು ಅವಳ ಗಂಡಂದು ಫೋಟೋ, ಆಮೇಲೆ ಈ ಬಂದೇ ಇರು. ಅಯ್ಯೋ ಆರಾಧ್ನಾ, ಏನೇ ಇದು ಗಾಯ? ಅಮ್ಮ, ಚಾಂದಿನಿ ಮೇಡಮ್ ಬರೋಕ್ ಹೇಳಿದ್ರು. ಮಾತಾಡ್ಕೊಂಡು ವಾಪಸ್ ಬರ್ತಾ ಬಸ್ಸು ಆಟೋ ಏನೂ ಸಿಗ್ಲಿಲ್ಲ. ಗಾರ್ಮೆಂಟ್ಸ್ ಅಲ್ಲಿ 9:30 ಬರೋಕ್ ಹೇಳಿದ್ರು. ಗಾಬರಿಲಿ ಬೇರೆ ದಾರಿ ಕಂಡೆ. ರಾಜಕ್ಕೆ ಕಾಲ್ ಮಾಡಿದೆ, ಅವರೇ ಡ್ರಾಪ್ ಮಾಡಿದ್ರು. ಆದ್ರೆ ದಾರಿಯಲ್ಲಿ ಹೋಗ್ತಾ ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು ಅಮ್ಮ. ಅಯ್ಯೋ ದೇವ್ರೆ,
ರಸ್ತೆಲಿ ಬಿದ್ದಾಗಿರೋ ಗಾಯನೇ ಇದು. ಯಾಕೆ ಇಂಥ ಪರಿಸ್ಥಿತಿ ತಂದ್ಕೊಳ್ತೀಯ? ಯಾವಾಗಲೂ ನೀನೇ ಸಿಕ್ಕಾಕೊಳ್ತೀಯಲ್ವೇನೆ. ನನ್ನನ್ನು ನಂಬಮ್ಮ, ನಾನೇನು ತಪ್ಪು ಮಾಡಿಲ್ಲ. ಚಾಂದಿನಿ ಮೇಡಮ್ ಹತ್ರ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಗಾರ್ಮೆಂಟ್ಸಲ್ಲಿ ಲೇಟ್ ಆಗೋಯ್ತು ಅಂತ ಮಹೇಶರ್ ಎದುರಿಗೆ ಬೈದ್ರು. ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಮಹೇಶರ್, ಇದೇನ್ ಮಾಡ್ಬಿಟ್ರೆ? ಶ್ರೀ, ನೀವ್ ಈ ತರ ಎಲ್ಲ ಆಡ್ಬೇಡಿ, ಭಯ ಆಗುತ್ತೆ. ಅವಳ್ದೇನು ತಪ್ಪಿಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಈ ಜಾಗದಲ್ಲಿ ನಿಂದು ಕುರ್ಚಿ ಫೋಟೋ ಬಂದೇ ಬರುತ್ತೆ. ನೋಡಿ, ಕಷ್ಟ ಎಲ್ಲ ಮುಗ್ದೋಯ್ತು. ಇನ್ ಯಾವತ್ತೂ ಬೇಜಾರಾಗಬಾರ್ದು. ಮೊದಲು ಈ ಗಿಫ್ಟ್ ತಗೊಳ್ಳಿ. ಅಲ್ಲ, ನೋ, ನೀವಿವತ್ತು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ನಾನಿವತ್ತು ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಹೋಗಿದ್ದೆ. ಕೆಂಪಮ್ಮಜ್ಜಿ ಲೋನ್ ತೀರಿಸಿದ್ದೀನಿ. ಇದು ಸಾಲದಲ್ಲಿ ತೊಗೊಂಡಿರೋದಲ್ಲ, ನನ್ನ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು. ಅಟ್ಲೀಸ್ಟ್ ಕೆಂಪಮ್ಮಜ್ಜಿ ಸಾಲ ತೀರಿಸಾದ್ಮೇಲೆ ತಗೋತೀನಿ ಅಂತ ಹೇಳಿದ್ದೀರಾ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಈಗ ನಿಮ್ಮ ಮಾತು ನೀವು ಉಳಿಸ್ಕೋಬೇಕಲ್ವಾ? ತಗೊಳ್ಳಿ.